ನೋಡಿ ನಾವು ಬಂದ್ಬಿಟ್ಟು ಉಳಿರೋದು ಇದು ಇದು ಈ ಥರ ಇದೆ ಬಾಕ್ಸು. ಈ ಬಾಕ್ಸ್ ಮೇಲೆ ಏನೇನೋ ಹಾಕಿದ್ದಾರೆ, ಇದೆಲ್ಲ ನಮ್ಗೆ ಗೊತ್ತಿಲ್ಲ. ಅಂದರೆ ಇದು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಮಾರಾಟ ಮಾಡ್ತಾ ಇರುವಂಥ ಬೀಜಗಳು. ನೋಡಿ ಈ ಥರ ಬ್ಲ್ಯಾಕ್ ಸೀಡ್ಸ್ ಇವು. ಬ್ಲ್ಯಾಕ್ ನೋಡಿ ಯಾವ ಥರ ಇದೆ. ಈ ಬ್ಲ್ಯಾಕ್ ಸೀಡ್ಸನ್ನೇ ಉಳಿರೋದು. ನಾವಿದನ್ನು ತಾರಮಣಿ ಅಂತೀವಿ. ಸ್ಟಾರ್ಟಿಂಗಲ್ಲೇ ಹೇಳೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಸ್ವಾಗತ ಎಸ್ ಗೆ ಯೂಟ್ಯೂಬ್ ಚಾನಲ್ಗೆ. ಈ ವ್ಲಾಗಲ್ಲಿ ಏನಂದರೆ, ನಾನು ಬೀನ್ಸ್ ಬೆಳೆ ಉಳಿದ್ದೀನಿ. ಬೀನ್ಸ್ ಬೆಳೆ ಉಳಿ ಒಂದು ಎಕರೆ ಅಷ್ಟು ಉಳಿದ್ದೀನಿ ಬೀನ್ಸು. ಯಾರನ್ನು ಆಳುಗಳನ್ನು ಕರ್ಕೊಂಡಿರನೆ ನಾನೇ ನನ್ನ ತೋಟದ ಕೆಲಸ ಏನಿದೆಯೋ ಎಲ್ಲ ನಾನೇ ಮಾಡ್ಕೊತೀನಿ. ಈ ತೋಟಕ್ಕೆ ಬಂದು ನಾನೇ ಸುಟ್ಕೊಂಡಿರೋದು. ಇದು ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಡಿಸ್ಪ್ಲೇ ಹೊಡೆದೋಗಿತ್ತು. ಎಡಿಟಿಂಗ್ ಎಲ್ಲ ಒಂಥರ ಹಿಂಸೆ ಆಗ್ತಾಯಿತ್ತು, ಅದರಿಂದ ಒಂದೆರಡು ದಿನ ಹಾಕಲಿಲ್ಲ ವೀಡಿಯೋಸ್ ಅಷ್ಟೇ. ಈ ತೋಟಕ್ಕೆಲ್ಲ ಹಾಕ್ಬಿಟ್ಟಿದ್ದೀನಿ, ಗೊಬ್ಬರ ಎಲ್ಲ ಹಾಕಿದ್ದೀನಿ, ಮತ್ತು ಕೋಲ್ ಹಾಕಿ ತೆಂಗು ಸಲ ಸುಟ್ಟಿದ್ದಾಗಿದೆ. ಮತ್ತು ಇಲ್ಲಿ ಕೆಳಗಡೆ ತೆಂಗು ಸುಟ್ಟಿ ಜಿಗ್ಜಾಕಾಗಿ ಟೈನ್ ಪೂರಿ ಸುತ್ತಬೇಕು. ಇದೆಲ್ಲ ಮಾಡಬೇಕು. ಇದರಲ್ಲಿ ಇನ್ನೂ ಒಂದು ಅರ್ಧ ಎಕರೆ ಆಗಿಲ್ಲ. ಇದು ಮಾತ್ರ ಒಂದು 3 ದಿನದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಯಾರನ್ನು ಒಬ್ಬರನ್ನೂ ಇಟ್ಕೊಂಡಿರೋನೆ ನಾನು ಈ 2 ತೋಟಲ್ಲಿ ಕೆಲಸ ಮಾಡ್ಕೊಂಡು ವ್ಲಾಗ್ ಮಾಡ್ಕೊಂಡು ನಿಮಗೆ ಶೂಟ್ ಮಾಡಿ ಹಾಕಿರ್ತೀನಿ ಯೂಟ್ಯೂಬ್ ಚಾನಲಲ್ಲಿ. ನೋಡಿ, ಸಪೋರ್ಟ್ ಮಾಡಿ. ಹಂಗೇ ಜನಗಳನ್ನ ಇಲ್ಲಿ ನಮ್ಮೂರಲ್ಲಿರೋವಂಥ ಕೂಲಿ ಹೋಗ್ತಾರಲ್ವ, ಅವ್ರಿಗೆ ದಿನಕ್ಕೆ ಕೂಲಿ ಎಷ್ಟಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ? 400, 350. ನಮ್ಮ ಸ್ವಂತ ಊರಲ್ಲಿ ಕೆಲಸ ಮಾಡಿದ್ರೆ 300, 350 ತಗೊತಾರೆ. ಊರು ಬಿಟ್ಟು ಆಚೆ ಹೋದರೆ 400, 500 ಆ ಥರ ತಗೊತಾರೆ. ಅಂದರೆ ಲೆಕ್ಕ ಹಾಕೊಳ್ಳಿ, ತಿಂಗಳಿಗೆ ಎಷ್ಟಾಗತ್ತಂತ. ಒಂದು 20,000 ಮೇಲೇನೇ ಬರ್ಬೋದೇನೋ. ಅದು ಅವ್ರಿಗೆ ಡಬಲ್ಲು. ಇಷ್ಟೊಂದು ಜಾಸ್ತಿ ಕೆಲಸ ಮಾಡಿದ್ರೆ ಇಷ್ಟು ಕೂಲಿ ಹಾಕ್ಕೊಡ್ಬೇಕು ಅಂತ. ಅದೇ ಓಟಿ ಥರ ನಮ್ಮ ಕಂಪ್ನಿಗಳಲ್ಲೆಲ್ಲ ಇರುತ್ತಲ್ಲ, ಆ ಥರ ಕೂಲಿಗಳೆಲ್ಲ ತೊಗೊತಾರೆ. ಅದರಿಂದ ಖರ್ಚು ತುಂಬ ಆಗುತ್ತೆ. ಅವ್ರನ್ನೆಲ್ಲ ಇಟ್ಕೊಂಡು ಕೆಲಸಗಳು ಮಾಡಿದ್ರೆ ನಮ್ಗೆ ಬರೋದಿಲ್ಲಿ ಏನು ಇರಲ್ಲ. ಅದರಿಂದ ನಾನೇ ಮಾಡ್ಕೊತೀನಿ ಇದೆಲ್ಲ. ಒಬ್ಬರನ್ನು ಆಳುಗಳನ್ನ ಕರ್ಕೊಂಡಿರೋನೆ ತೋಟ ಫುಲ್ಲು ಮಾಡ್ಕೊತೀನಿ. ಈ ಕಸ ಗಿಸ ಎಲ್ಲ ಅಗಿಯೋದು, ಮತ್ತು ನಾನೊಂದು ಹೆಂಗೆ ಸಿಂಪಲ್ಲಾಗಿ ತೋಟದ ಕೆಲಸ ಮಾಡ್ಕೊಳೋದಂತ ಈ ವಿಡಿಯೋದಲ್ಲಿ ನಿಮಗೆ ಟೆಕ್ನಿಕ್ಕಾಗಿ ಹೇಳ್ಕೊಡ್ತೀನಿ. ನೋಡಿ, ನಿಮಗೂ ಯೂಸ್ಫುಲ್ ಆಗ್ಬೋದು. ಹಂಗೇ ನಮ್ಮ ಮನೆಯಲ್ಲೆಲ್ಲ ಬೈತಾ ಇರ್ತಾರೆ, ನೀನು ಬೆಂಗಳೂರಿಗೆ ಹೋಗ್ಬಿಡು, ನೆರಳಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿರು, ಈ ಊರಲ್ಲೆಲ್ಲ ಇರಬೇಡ ಅಂತ. ನೀವು ಸಪೋರ್ಟ್ ಮಾಡಿದ್ರೆ ಇಲ್ಲೇ ಇದ್ದೋಗ್ಬೋದು. ನೀವು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಈ ಥರ ಫಾರ್ಮಿಂಗು ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ. ಅಂದರೆ ಒಂಥರ ಸಪೋರ್ಟ್ ಇದ್ದರೆ, ಒಂಥರ ನೀವು ಸಪೋರ್ಟ್ ಮಾಡಿದ್ರೆ ನಾನು ಈ ಥರ ಫಾರ್ಮಿಂಗ್ ಬಗ್ಗೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬನ್ನಿ ಹೋಗೋಣ. ನಾನು ಇವಾಗ ಯಾವ ಥರ ಈ ತೋಟಕ್ಕೆ ಹಾಕಿರೋದಾಗಿದೆ ಗೂಟಗಳೆಲ್ಲ. ಇವಾಗ ನಾವು ಅಲ್ಲೊಂದು ಅರ್ಧ ಎಕರೆ ಉಳಿದ್ದೀನಿ, ಅದಕ್ಕೆ ಹಾಕೋಣ ಗೂಟಗಳು. ಬನ್ನಿ ಹೋಗೋಣ. ನೋಡಿ, ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಹಾಕಿಲ್ಲ. ಇದೊಂದು ಅರ್ಧ ಎಕರೆ ಇರ್ಬೋದು, ಫುಲ್ ಲಾಂಗ್ ಇದೆ ತೋಟ. ಅಲ್ಲಿ ಮಾತ್ರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಅಂತ ಬಿಟ್ಟಿದ್ದೀವಿ ಪ್ಲ್ಯಾನು. ಇವಾಗ ಇದಕ್ಕೆ ಗೂಟ ಎಲ್ಲ ಜೋರಿ ಯಾವ ಥರ ಹಾಕ್ತೀನಿ ಅಂತ ನೋಡಿಸ್ತೀನಿ. ನಾನು 3 ವರ್ಷ ಮುಂಚೆ ಬೀನ್ಸ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ ಯೂಟ್ಯೂಬಲ್ಲಿ. ಅದಕ್ಕೆ 1000 ಆ ಥರ ವ್ಯೂಸ್ ಬಂದಿತ್ತು. ಅಂದರೆ ಒಂದು 3-4 ತಿಂಗಳು ವೆಯ್ಟ್ ಮಾಡಿ ಕೊನೆವರೆಗೂ ಶೂಟ್ ಮಾಡಿ ಹಾಕಿರೋದು. ಫುಲ್ ವೀಡಿಯೋ ಹಾಕಿರ್ತೀನಿ. ನೋಡಿ, ನನ್ನ ಚಾನಲ್ ಹೋಗಿ ಚೆಕ್ ಮಾಡಿ. ಇವಾಗ ಏನಂದರೆ, ಈ ಗೂಟಗಳಿರತ್ತಲ್ವಾ, ಈ ಗೂಟಗಳನ್ನ ಜೋರಬೇಕು. ಜೋರಿದ್ದಾದ್ಮೇಲೆ ಈ ತೋಟಕ್ಕೆಲ್ಲ ಹಾಕಬೇಕು. ಜೋರೋಣ ಇವಾಗ ಹೋಗಿ ಬನ್ನಿ. ಅಂದರೆ ಆ ಕೋಲ್ನೆಲ್ಲ ಅಲ್ಲಿ ತೆಗೆದು ಹಾಕಿ ಅದನ್ನು ಜೀವಬೇಕು. ಯಾಕಂದರೆ ಸೂದಿ ಥರ ಇರಬೇಕು. ಅದನ್ನು ಬೀನ್ಸ್ ಒಳಗಡೆ ಹಾಕಿದ್ರೆ, ಇದು ತೋಟಕ್ಕೆ ಹಾಕಿ ಗಡಪಾರದಲ್ಲಿ ಹಿಂಗೆ ಮೀಟಿದ್ರೆ ಗಟ್ಟಿಯಾಗಿ ಉಳ್ಕೊಬೇಕು. ಗಾಳಿ ಏನಾದರೂ ಬಂದರೆ ಕೂಡ ಅಲ್ಲಾಡಬಾರ್ದು. ಅದರಿಂದ ಅದನ್ನೆಲ್ಲ ತೆಗೆದು ಕೆಳಗಡೆ ಹಾಕೋಣ. ಇದು ಬೇಸಿಗೆ ಆಗಿರೋದ್ರಿಂದ ಸ್ವೆಟರ್ ಸ್ವಲ್ಪ ತೆಗೆದು ಅದರ ಕಡೆ ಹಾಕೋಣ. ಸ್ವಲ್ಪ ಬಿಸಿ ಆಗ್ತದೆ. ಒಂದು 10 ಗಂಟೆ ಆದರೆ ಹೆವಿ ಬಿಸಿಲು ಬರುತ್ತೆ. ಮಗ ಎಲ್ಲ ಒಂಥರ ಬಾಡೋಗುತ್ತೆ, ಅಷ್ಟೊಂದು ಬಿಸಿಲು ಬರುತ್ತೆ. ಇಲ್ಲಿದ್ದ ಗೂಟನ ಕೆಳಗಡೆ ಹಾಕೊಂಡು ಜೋರನ ಅಂತ ತುಣ್ಕಾಗೊಂದು ಮುಚ್ಚು ಇಟ್ಕೊಂಡಿದ್ದೀನಿ. ಕೆಳಗಡೆ ಕುತ್ಕೊಳಕ್ಕೇನು ಇಲ್ಲ, ಗೋಣಿ ಚೀಲ ಏನು. ಅದರಿಂದ ನಾನು ಈ ಕರ್ಪೂರ ಸೊಪ್ಪನ್ನು ಹಾಕ್ಕೊಂಡು ಮೆತ್ತಗಿರತ್ತೆ ಸೀಟ್ ಥರ, ಅದರಿಂದ ಇದನ್ನು ಹಾಕ್ಕೊಂಡು ಇಲ್ಲಿ ಜೋರನ. ಬಿಸಿಲು ತುಂಬ ಇದೆ, ಅದರಿಂದ ಟುವಲ್ ತಂದಿಲ್ಲ.
ಅಲ್ಲಿ ಅವಾಗ ಏನು ಹಾಕಿದ್ನೋ ಆ ಕೋಲುಗಳೆಲ್ಲ ಜೀವಿದ್ದೀನಿ. ಫುಲ್ಲು ಬಿಸಿಲಾಗಿದೆ, ಅದರಿಂದ ಸ್ವಲ್ಪ ಹೊತ್ತೋಗಿ ರೆಸ್ಟ್ ಮಾಡ್ಕೊಂಡು ಊಟ ಮಾಡಿ ಬಂದಮೇಲೆ ಮತ್ತೆ ಜೀವನ ಕೋಲುಗಳನ್ನು. ನೀವಲ್ಲೇನು ನೋಡ್ತಾ ಇದ್ರಲ್ಲ, ಆ ಉಡ್ಡದಲ್ಲಿ ಅರ್ಧ ಖಾಲಿ ಮಾಡಿ ಜೀವಿಟ್ಟಿದ್ದೀನಿ. ಇನ್ನು ಉಳಿದಿರೋದು ಬಂದ್ಬಿಟ್ಟು ನಾಳೆ ತಗೊಂಡೋಗಿ ಈ ತೋಟಕ್ಕೆಲ್ಲ ಹಾಕ್ಬಿಡೋಣ. ಇವತ್ತಿನ ಭಾಗ ಇದು, ನಾಳೆ ಭಾಗ ನಾಳೆಗೆ ಹಾಕ್ತೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ನೆನ್ನೆ ನೋಡಿದ್ರಲ್ಲ, ಅಷ್ಟು ಮಾತ್ರ ಜೀವಿರೋದ್ರನ್ನ ಈ ಗಡಪಾರಲ್ಲಿ ಗಾತ ಹಾಕಿ ಗೂಟುಗಳನ್ನೆಲ್ಲ ಉಳೋಣ. ಬನ್ನಿ, ಇವತ್ತೊಂದು ನೆನ್ನೆ ಅಷ್ಟಾಯಿತು, ಇವತ್ತು ಎಷ್ಟು ಕೆಲಸ ಆಗತ್ತೆ ಅಂತ ನೋಡೋಣ. ಒಂದು ಲೈನ್ಗೆ 10 ಗೂಟ ಆ ಥರ ಒಂದೊಂದು ಕಾಲುವೆದಲ್ಲಿ ಇಟ್ಕೊಂಡು ಬರಬೇಕು ಈ ಥರ ಕೋಲುಗಳನ್ನು. ಬನ್ನಿ, ಇದೆಲ್ಲ ತೋಟ ಅಲ್ಲ, ಇವತ್ತು ಎಷ್ಟು ಮಾತ್ರ ಕೆಲಸ ಆಗತ್ತೆ ಅಂತ ಹಾಕ್ತೀನಿ ನೋಡಿ. ಇವಾಗೇನಂದರೆ ಈ ಥರ 10 ಗೂಟನ ಒಂದೊಂದು ಕಾಲುವೆಗೆ ಇಟ್ಕೊಂಡು ಹೋಗ್ಬೇಕು. ಇದೇ ಥರ ಎಷ್ಟು ಕಾಲುವೆ ಇದೆಯೋ ಅಷ್ಟು ಕಾಲುವೆಗೆ 25 ಕಾಲುವೆ ಇದೆ. ನಾನು ಇವತ್ತು ಹಾಕ್ತಿರೋದು ಅರ್ಧ ಹೊಲಕ್ಕೆ. ಅರ್ಧ ಹೊಲ ಹಾಕಿದ್ದಾದಮೇಲೆ ನಾನು ಉಳಿತಿರೋದನ್ನು ಆ ಕಡೆ ಹಾಕ್ತೀನಿ. ಇದೇ ಥರನೇ ಈ ಥರ ಎಲ್ಲ ಹಾಕ್ಕೊಂಡು ಹೋಗ್ಬೇಕು. ಅದು ನೋಡಿಸ್ತಾ ಇದ್ದೀನಿ ನಿಮಗೆ ನೋಡಿ. ಇದು ಲಾಸ್ಟು. ಇದನ್ನ ಇಟ್ಟಿದ್ರೆ ಅರ್ಧ ಹೊಲ ಗೂಟಗಳು ಹಾಕಿದ್ದಾಗ್ದಂಗೆ. ಇದು ಹಾಕಿದ್ದಾದ್ಮೇಲೆ ಗಾತಗಳಾಕಿ ಗೂಟಗಳನ್ನು ಲೈನ್ ಹಾಕೊಂಡು ಹೋಗಬೇಕು. ಇವತ್ತಿನ ಪ್ಲ್ಯಾನ್ ಇರೋದು ಇಷ್ಟು ಮುಗಿಸ್ಬಿಟ್ಟು ಮುಂದಿನ ವೀಡಿಯೋಲ್ಲಿ ಸಿಗೋಣ. ಇಲ್ಲಿ 2 ಕಾಲುವೆಗೆ ಹಾಕಿದ್ದೀನಿ. ಇದೇ ಥರ ಗೂಟಗಳು ಎಲ್ಲ ಹಾಕ್ಬಿಡೋಣ. ಟೈಮ್ ಇದೆ, ಇವತ್ತು ಒಳಗಡೆ ಎಷ್ಟಾದರೂ ಅಷ್ಟು ಗೂಟಗಳನ್ನೆಲ್ಲ ಹಾಕ್ಬಿಡೋಣ. ತೋಟಗೆಲ್ಲ ಹಾಕಿರೋದಾಗಿದೆ, ಇನ್ನೊಂದು 2 ಕಾಲುವೆ ಇದೆ ಅಷ್ಟೇ. ಇದು ಹಾಕಿದ್ದೆಲ್ಲ ಆದಮೇಲೆ ಆ ಕಡೆ ಏನು ಅರ್ಧ ತೋಟ ಇದೆ ಅಲ್ವಾ, ಅದಕ್ಕೆ ಗಾತಗಳಾಗ್ಬಿಟ್ಟು ಗೂಟಗಳಾಗ್ಬಿಡೋಣ. ಇವತ್ತು ಕಂಪ್ಲೀಟ್ ಆಗ್ಬಿಡ್ಬೋದು. ಇವತ್ತು ಕಂಪ್ಲೀಟ್ ಆಗಿಬಿಡುತ್ತೆ ಈ ಹೊಲ ಎಲ್ಲ. ಇದಾದಮೇಲೆ ಅಲ್ಲಿ ಕೆಳಗಡೆ ಒಂದು ಬೀನ್ಸ್ ತೋಟ ಇದೆ, ಅಲ್ಲಿ ಸಾಲು ತೆಗೆದು ಗೊಬ್ಬರ ಹಾಕಬೇಕು. ಇವತ್ತಿಗಿಷ್ಟು ಮುಗಿಸಾಕ್ತೀನಿ, ನಾಳೆ ಆ ತೋಟದಲ್ಲಿ ಇದು ಮಾಡ್ತೀನಿ. ಇದೆಲ್ಲ ಆಗೋಗಿದೆ. ಇನ್ನು ಉಳಿದಿರೋದರನ್ನು ಅಂದರೆ ಅದು ಅರ್ಧ ಹೊಲ ಇರುತ್ತಲ್ವ, ಅದನ್ನು ರೆಡಿ ಮಾಡೋಣ. ಇವಾಗ ಅರ್ಧ ಹೊಲ ಹಾಕಿರೋದಾಗಿದೆ, ಇನ್ನೊಂದು ಸ್ವಲ್ಪ ಅರ್ಧ ಹೊಲ ಇದೆ. ಇದನ್ನು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಬಂದು ಇದನ್ನು ಹಾಕ್ಬಿಡ್ತೀನಿ. ಇವಾಗ ಇದೇನು ಕಾಣಿಸ್ತಾ ಇದೆ ಅಲ್ವಾ, ಇದೆಲ್ಲ ಹಾಕ್ಬಿಡ್ತೀನಿ. ಇವಾಗ ಬಿಸಿಲಲ್ಲಿ ಕೆಲಸ ಮಾಡಿ ಮೈಯೆಲ್ಲ ಒಂಥರ ಬೆವರು ಹಿಂಸೆ ಆಗ್ತೈತೆ, ಅದರಿಂದ ಸ್ನಾನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ತೋಟದ ಹತ್ರಗೆ. ಅರ್ಧ ಹೊಲ ಏನಿತ್ತಲ್ವ ಅದನ್ನು ಇವತ್ತು ಹಾಕೋಕ್ಕಾಗಲ್ಲ, ನಾಳೆ ಹಾಕ್ಕೊತೀನಿ. ನಿಮ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ದೀರ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನೇ ಮಾಡ್ಕೊತಾ ಇರೋದು ಫಾರ್ಮಿಂಗ್ ಎಲ್ಲ, ಅದರಿಂದ ನಾಳೆ ಸಿಗೋಣ. ಎಲ್ಲ ಆಗೋಗಿದೆ, ಒಂದು 3 ಕಾಲುವೆ ಇದೆ. ಸ್ವಲ್ಪ ಬಿಸಿಲು ತುಂಬ ಇದೆ, ನಿದ್ದೆ ಮಾಡ್ಕೊಂಬಂದು ಉಳಿದಿರೋದನ್ನು ಹಾಕ್ಬಿಡೋಣ. ನಿದ್ದೆ ಬಂದ್ಬಿಟ್ಟಿತ್ತು ಫುಲ್ಲು. ಬಿಸಿಲಲ್ಲಿ ಕೆಲಸ ಮಾಡಿದ್ದಾಗ ಸ್ವಲ್ಪ ಹೊತ್ತು ನಿದ್ದೆ ಹೋಗ್ಬಿಟ್ಟು ಬಂದು ಮತ್ತೆ ತೋಟಕ್ಕೆ ಗಾತಗಳಾಕಿ ಗೂಟುಗಳೆಲ್ಲ ಸೇರಿಸಿದ್ದಾಯಿತು. ಫುಲ್ಲು ಕಂಪ್ಲೀಟ್ ಆಯಿತು. ಒಂದು 3/4 ಎಕರೆ ಅಷ್ಟು ಹಾಕಿದ್ವಿ, ಅರ್ಧ ಕೆಳಗಡೆ ಇದೆ, ಅದು ಕಂಪ್ಲೀಟ್ ಆಯಿತು ಇದ್ರ ಮುಂಚೆನೇ. ಇವಾಗ ಇದು ಹಾಕಿ ನೋಡಿಸಿರೋದು ನಿಮಗೆ, ನಾನು ಒಬ್ಬನೇ ಮಾಡ್ಕೊಂಡಿರೋದು. ಇದೇ ಕೆಲಸಕ್ಕೆ ಜನಗಳಿಟ್ಕೊಂಡಿದ್ದಿದ್ರೆ ಅವರು 5,000 ಕೇಳ್ತಾಯಿದ್ರು. ಅದು ಬೇಗ ಮಾಡ್ತಾಯಿರಲಿಲ್ಲ, ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿರೋರು. ಇದೇ ಥರ ಫಾರ್ಮಿಂಗ್ ವಾಡಿಯೋಸ್ ಎಲ್ಲ ಮಾಡ್ತಿರ್ತೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮಿನಿ ಬ್ಲಾಗ್ಸ್ ಎಲ್ಲ ಬರ್ತಿರುತ್ತೆ, ಅದು ನೋಡಿ ಚೆಕ್ ಮಾಡಿ ಫಾಲೋ ಮಾಡಿ ನಿಮ್ಗೆ ಇಷ್ಟ ಆದರೆ. ನಿಮ್ಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ನಾನು ಈ ವಿಡಿಯೋನ ಫುಲ್ಲು ಹಾಕೋಕ್ಕಾಗಲ್ಲ ಅಂತೀನಿ. ಅಂದರೆ ಸೀರೀಸು ಬೀನ್ಸು ಹೊಲ ಅಂದರೆ ಸೀರೀಸ್ ಥರ ಇವತ್ತಿಂದು ಇವತ್ತು ನಾಳೆದು ಆ ಥರ ತೋಟ ಮುಗಿವರೆಗೂ ಹಾಕ್ತಾ ಇರ್ತೀನಿ. ಅದು ಕಂಟೆಂಟ್ ಇರೋದ್ರೆ ಮಾತ್ರ ಹಾಕ್ತಾ ಇರ್ತೀನಿ. ನೋಡಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಕಷ್ಟ ಬಿದ್ದು ಮಾಡ್ತಾ ಇರೋದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡಿ. ನನಗೋಸ್ಕರ ಅಲ್ಲ, ಜನಕ್ಕೋಸ್ಕರ ಬೆಳೆ ಇಟ್ಟು ಬೆಳೆ ಮಾಡ್ತಾ ಇರೋದು. ಅಂದರೆ ಏನೋ ಅಂತಿರಲ್ಲ, ಜೈ ಜವಾನ್